ಚಿತ್ರದುರ್ಗ ಪ್ರವಾಸಿ ಮಂದಿರದಲ್ಲಿ ಶಾಸಕ ಟಿ ರಘುಮೂರ್ತಿ ಜನ್ಮದಿನೋತ್ಸವ ಅದ್ದೂರಿಯಾಗಿ ಆಚರಣೆ. ಜನಪ್ರಿಯ ನಾಯಕರು ಹಾಗೂ ಸತತ 4 ಬಾರಿ ಶಾಸಕರಾಗಿ ಜನರ ಪ್ರೀತಿ ವಿಶ್ವಾಸ ಗಳಿಸಿರುವ ಮಾನ್ಯ ಶಾಸಕ ಟಿ ರಘುಮೂರ್ತಿ ಅವರ ಜನ್ಮದಿನೋತ್ಸವವನ್ನು ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಸಾವಿರಾರು ಅಭಿಮಾನಿಗಳು ಭಾಗವಹಿಸಿ ಶಾಸಕರಿಗೆ ಪುಷ್ಪಗುಚ್ಛ ನೀಡಿ ಕೇಕ್ ಕತ್ತರಿಸಿ ಶುಭಾಶಯ ಕೋರಿದರು. ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಭಿಮಾನಿಗಳು ಹಾಗೂ ಮುಖಂಡರು ಶಾಸಕ ರಘುಮೂರ್ತಿಯವರ ಜನಪರ ಕಾರ್ಯವೈಖರಿ, ಸರಳ ವ್ಯಕ್ತಿತ್ವ ಹಾಗೂ ಅಭಿವೃದ್ಧಿ ಚಿಂತನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತಿನ ನಮ್ಮ ಜಿಲ್ಲೆಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಚಳ್ಳಕೆರೆ ಶಾಸಕರಾದ ರಘುಮೂರ್ತಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸಿದ್ದಕ್ಕೆ ತಾವೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದ್ರ. ನಿಮ್ಮೆಲ್ಲರ ಪರವಾಗಿ ಜೊತೆಗೆ ನಾನು ದೇವರವರಿಗೆ ಆರೋಗ್ಯ, ಆಯಸ್ಸು ಮತ್ತು ಅಭಿವೃದ್ಧಿ ಮಾಡೋದಕ್ಕೆ ಹೆಚ್ಚಿನ ಅಧಿಕಾರ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ಈಗ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಇದರಿಂದ ಇಷ್ಟೇ ಅಲ್ಲ, ನಾಳೆ ಇವರು ಮಂತ್ರಿ ಆಗ್ಬೇಕು, ಈ ಜಿಲ್ಲೆಗೆ ಹೆಸರುವಾಸಿಯಾಗಿ ನೀರನ್ನ ಕೊಡಿಸ್ಬೇಕು, ದುಡ್ಡನ್ನ ಕೊಡಿಸ್ಬೇಕು. ಇವರು ಶಾಸಕರಾದ ಮಟ್ಟಿಗೆ ಭದ್ರ ಮೇಲ್ದಂಡೆ ಯೋಜನೆಗೆ ನಾವೆಲ್ಲರೂ ಕೂಡ ಅವ್ರ ಹಿಂದೆ ಹೋಗೋಣ, ಅವ್ರ ಜೊತೆ ಹೋರಾಟವನ್ನ ಕಟ್ಟೋಣ, ಅವ್ರನ್ನ ಮಂತ್ರಿ ಮಾಡಿ ನಮ್ಮ ಜಿಲ್ಲೆಗೆ ನೀರನ್ನ ತರೋತಕ್ಕಂಥ ಕೆಲಸವನ್ನ ಈ ಏನಾದ್ರೂ ಮಾಡೋದಿದ್ರೆ ರಘುಮೂರ್ತಿ ಸರ್ ಇದಕ್ಕೆ ನಿಲ್ಬಹುದು ಅಂತ ಹೇಳಿ ನಾವು ನಂಬಿಸ್ತಾ ಇದ್ದೀವಿ. ಚಿತ್ರದುರ್ಗ ಜಿಲ್ಲೆಯ ಈ ಒಂದು ಜಿಲ್ಲಾ ಕೇಂದ್ರದಲ್ಲಿ ತಾವೆಲ್ಲರೂ ನನ್ನ ಜನ್ಮದಿನದ ಆಚರಣೆ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಗೆಲ್ರಿಗೂ ಮೊಟ್ಟ ಮೊದಲನೇದಾಗಿ ನನ್ನ ಜನ್ಮದಿನದ ದಿನಾಚರಣೆಯ ಶುಭಾಶಯನ ಕೋರಲಿಕ್ಕೆ ಬಂದಂತ ತಮ್ಮೆಲ್ಲರಿಗೂ ಮೊದಲನೇದಾಗಿ ತಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ರೈತ ಸಂಘದ ಮುಖಂಡರುಗಳು, ನಮ್ಮ ಮಾಜಿ ನಗರಸಭೆಯ ಅಧ್ಯಕ್ಷರು, ಆತ್ಮೀಯ ಸಹೋದರರಾದಂಥ ಕಾಂತರಾಜ್ ಅವರಿದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಇಲ್ಲೆಲ್ಲ ಯುವ ಮಿತ್ರರು ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂಥ ನಮ್ಮ ಅರುಣ್ ಅವರಿರ್ಬೋದು, ದರ್ಶನ್ ಇರ್ಬೋದು, ನಮ್ಮ ಅಂಜನಪ್ಪ ಇರ್ಬೋದು, ಎಲ್ಲ ಭಾಳ ಕೆಲವರು ಮಾತ್ರ ಇಲ್ಲಿ ಇನ್ನೂ ಜಾಸ್ತಿ ಕೆಲಸ ಮಾಡಿದ್ರು ಇರ್ಬೋದು. ಎಲ್ಲ ಅವರು ಸೇರಿ ರೈತ ಸಂಘದ ಮುಖಂಡರು, ನಮ್ಮ ಸುರೇಶ್ ಬಾಬು ಅವರೆಲ್ಲ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ನಾನು ಚಳ್ಳಕೆರೆ ಕ್ಷೇತ್ರದ ಶಾಸಕನಾಗಿ 3 ಬಾರಿ ಸತತವಾಗಿ ಶಾಸಕನಾಗಿ ಎಲ್ಲ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕಿಂತ ಏನು ಸಾಧ್ಯನೋ ಅದನ್ನು ಶ್ರಮವಹಿಸಿ ನಾನು ಕೆಲಸ ಮಾಡಿದ್ದೀನಿ. ಇನ್ನೂ ಕೆಲಸ ಮಾಡೋಷ್ಟು ಭಾಳ ಇದೆ. ನನ್ನ ಕ್ಷೇತ್ರ ಜೊತೆಗೆ ಜಿಲ್ಲಾ ಮತ್ತು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಆ ರೈತರಿಗೆ ಪೂರಕವಾದ ಕೆಲಸ ಇರ್ಬೋದು, ನೀರಾವರಿ ಕೆಲಸಕ್ಕೆ ಇರ್ಬೋದು, ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ನಾವೆಲ್ಲ ಶಾಸಕರು ಕೆಲಸ ಮಾಡಿದ್ವಿ. ಜೊತೆಗೆ ರೈತಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳೆಲ್ಲ ಸೇರಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ.
ಏನು 2023ರಲ್ಲಿ ನಮ್ಮ ಹಿರಿಯೂರು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಡಿ ಸುಧಾಕರ್ ಅವರು ದಿವಂಗತರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಏನು ಹೊಸದುರ್ಗ ಕ್ಷೇತ್ರದ ಶಾಸಕರಾದಂಥ ಗೋವಿಂದಣ್ಣರು ಇರ್ಬೋದು, ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಾದಂಥ ಗೋಪಾಲಣ್ಣವರು, ಈ ಕ್ಷೇತ್ರದ ಶಾಸಕರಾದಂಥ ವೀರೇಂದ್ರ ಪಪ್ಪಿಯವರು ಇರ್ಬೋದು, ಜೊತೆಗೆ ಹೊಳಲ್ಕೆರೆ ಕ್ಷೇತ್ರದ ಶಾಸಕರು ಚಂದ್ರಣ್ಣವರು ಎಲ್ಲ ಒಟ್ಟಾರೆಯಾಗಿ, ಆಮೇಲೆ ಜೊತೆಗೆ ನಮ್ಮ ಅಂಜನಣ್ಣವರು ಏನು ಮಾಜಿ ಸಚಿವರು, ಅವರು ಸೋತಿದ್ರು ಕೂಡ ಒಂದು ಶಕ್ತಿ. ಯಾಕೆಂದರೆ ಬೇರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಜಿಲ್ಲೆಗೆ ಏನು ಬೇಕು ಅದು ಆ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಿ ಆ ಕೆಲಸ ಮಾಡೋಂಥದ್ದು. ಜೊತೆಗೆ ವಿಶೇಷವಾಗಿ ಇಲ್ಲಿ ನಮಗೆ ಭದ್ರಾ ಮೇಲ್ದಂಡೆ ಯೋಜನೆ, ಆ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಹುಶಃ ಇನ್ನೊಂದು ತಿಂಗಳು ಬಾಕಿ ಅಂತ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರ ಬದಲಾವಣೆ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಆಗಿ ಬದಲಾಗಿದ್ದನ್ನು ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಖಂಡಿತವಾಗ್ಲೂ ಈ ಜಿಲ್ಲೆಯ ಜನರು ಬಹುಶಃ ಭದ್ರಾ ಮೇಲ್ದಂಡೆ ಯೋಜನೆ ಏನೋ ಹೇಳ್ತಾ ಇದ್ದಾರೆ, ಏನು ಆಗ್ತದಿಲ್ಲ ಅಂತೇಳಿ ಆತಂಕ ಬೇಡ. ಖಂಡಿತವಾಗ್ಲೂ ಆ ಭದ್ರಾ ಮೇಲ್ದಂಡೆ ಯೋಜನೆಗೆ 22,000 ಕೋಟಿ ಬೇಕಾಗಿದ್ದನ್ನು ಈಗಾಗಲೇ 11,000 ಕೋಟಿ ಖರ್ಚಾಗಿ, ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬೇಕಾದಂಥ ಚಿತ್ರದುರ್ಗ ಬ್ರಾಂಚ್ ಕೆನಾಲ್ ಕೆಲಸ ಎಲ್ಲ ಮುಗಿಲಿಕ್ಕೆ ಬಂದು ನಾವು ಗೋನೂರ್ವರೆಗೆ ನೀರು ತರೋದನ್ನ ಇನ್ನು ಕೆಲವೇ ಈಗಾಗಲೇ ಮೊನ್ನೆ ತಾನೇ ಏನು ಹೊಸದಾಗಿ ಜಲಸಂಪನ್ಮೂಲ ಸಚಿವರಾದರು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಖಂಡಿತವಾಗ್ಲೂ ನಾವೇನು ಕೆರೆಗಳಿಗೆ ನೀರು ತುಂಬಿಸಂಥ ಕೆಲಸ ಏನಿದೆ ಆ ಒಂದು ಟ್ರಯಲ್ ರನ್ನು ಗೋನೂರಿಗೆ ಒಂದು ತಿಂಗಳಲ್ಲಿ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಗೋನೂರ್ ಹತ್ರ ಅಕ್ವಾಡೆಕ್ಟ್ ಆದರೆ ನಮ್ಮ ಬೆಳಗಟ್ಟ ಆಯ್ಕಲ್ವರೆಗೆ ಹೋಗಿ ಬೇರೆ ನಮ್ಮ ಚಳ್ಳಕೆರೆ ತಾಲೂಕು ಜೊತೆಗೆ ಪಾವಗಡ ಮೊಳಕಾಲ್ಮೂರು ಅದಕ್ಕೆಲ್ಲ ಉಪಯೋಗ ಆಗೋಂಥದ್ದು. ಯಾಕೆಂದರೆ ಇದರಲ್ಲಿ ಬಹಳಷ್ಟು ಬಾಕಿ ಇದ್ರೂ ಕೂಡ ಕೆರೆಗಳು ನೀರು ತುಂಬಂಥ ಕೆಲಸ ಖಂಡಿತವಾಗ್ಲೂ ಆಗ್ತದೆ. ನೀವೆಲ್ಲರೂ ಏನು ಇಲ್ಲಿ ನಾನು ಖಂಡಿತವಾಗ್ಲೂ ನಮ್ಮ ಪಕ್ಷ, ನಾನು ಈ ಸಂದರ್ಭದಲ್ಲಿ ನನ್ನನ್ನು ಸಚಿವನಾಗಿ ಮಾಡಿದೆ. ಯಾಕೆಂದರೆ ಇಲ್ಲಿ ಜಿಲ್ಲೆಯಲ್ಲಿ ಈ ನಮ್ಮ ಪಕ್ಷದಲ್ಲಿ 136 ಜನರು ಕೂಡ ಶಾಸಕರಾಗಿ ಸಚಿವರಾಗಲಿಕ್ಕೆ ಎಲ್ಲ ಎಲಿಜಿಬಿಲಿಟಿ ಇದ್ದಾರೆ, ಯೋಗ್ಯರಿದ್ದಾರೆ. ಅದರಲ್ಲಿ ನಮ್ಮ ಪಕ್ಷ ಆಗಲಿ ಯಾವುದೇ ಪಕ್ಷ ಆಗಲಿ ಯಾರು ಜಿಲ್ಲಾವಾರು ಜಾತಿ ಜನಾಂಗವಾರು ಜೊತೆಗೆ ನಾವು ಮಾಡಿದಂಥ ಕೆಲಸಗಳಿರ್ಬೋದು ಬೇರೆ ಬೇರೆ ಕನ್ಸಿಡರ್ ಮಾಡಿ ನನ್ನನ್ನು ಮಾಡ್ಬೋದು ಅಂತ ನಾನು ನಿರೀಕ್ಷಣೆಯಲ್ಲಿ ಇದ್ದೀನಿ. ಹಾಗಾಗಿ ಅದನ್ನು ಏನು ನಾನು ಚಳ್ಳಕೆರೆಯಲ್ಲಿ ಕೆಲಸ ಮಾಡಿದ್ದೀನಿ, ಖಂಡಿತವಾಗ್ಲೂ ಇನ್ನೂ ಚಳ್ಳಕೆರೆಯಲ್ಲಿ ಕೂಡ ಇನ್ನೂ ಕೆಲಸ ಬಾಕಿ ಇದ್ದಾವೆ. ನಮ್ಮ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾನು ಸಚಿವನಾಗಲಿಲ್ಲ ಅಂದ್ರೂ ಕೂಡ ನಾನು ಶಾಸಕನಾಗಿ ಈ ಸರ್ಕಾರದಲ್ಲಿ ಇನ್ನೂ 2 ವರ್ಷ ನಮ್ಮ ಸರ್ಕಾರ ಇದೆ. ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಬೇರೆ ಯಾವುದೇ ಕೆಲಸದಲ್ಲಿ ರೈತರಿಗೆ ಪೂರಕವಾಗಿ ಈ ಜಿಲ್ಲೆಯ ಜನರಿಗೆ ಪೂರಕವಾದಂಥ ಕೆಲಸ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ರಿಗೂ ಈಗಾಗಲೇ ಮೊನ್ನೆ ತಾನೇ ನನಗೆ DCC ಬ್ಯಾಂಕ್ನ ಒಂದು ಅಧ್ಯಕ್ಷರು ಕೂಡ ಆಗಿದ್ದೀನಿ. ಹಾಗಾಗಿ ಏನು ನಮ್ಮ ಜಿಲ್ಲೆಯ ಜನರಿಗೆ ಆ ಬ್ಯಾಂಕಿಂದ ರೈತರಿಗೆ ಏನು ನೆರವು ನೀಡ್ಬೋದು, ನಮ್ಮ ಸರ್ಕಾರದಿಂದ ಏನು ನೆರವನ್ನು ಕೊಡಿಸ್ಬೋದು ಅದನ್ನು ಖಂಡಿತವಾಗ್ಲೂ ಮಾಡ್ತಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಅಭಿಮಾನ ಈ ಸಂದರ್ಭದಲ್ಲಿ ನಮ್ಮ ರಘು ಸೇರಿ ಇಲ್ಲೇನು ನಾನು ಆಗಲಿ ಆ ಸಂದರ್ಭದಲ್ಲಿ ನಾನು ರಘು ಹೆಸರು ಬಿಟ್ಟೆ, ನಮ್ಮ ಆದಿಜಾಂಬದ ಸಫಾಯಿ ಕರ್ಮಚಾರಿ ಆದಿಜಾಂಬ ನಿಗಮದ ಅಧ್ಯಕ್ಷ ನಮ್ಮ ಮಂಜಣ್ಣವರು ಖಂಡಿತವಾಗ್ಲೂ ಎಲ್ಲ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 4 ಜನ ನಿಗಮದ ಅಧ್ಯಕ್ಷರಿದ್ದಾರೆ, ಮಾಜಿ ಸಚಿವರಿದ್ದಾರೆ, ನಾವು ಶಾಸಕರಿದ್ದೀವಿ. ಪಕ್ಷಾತೀತವಾಗಿ ನಾವೆಲ್ಲರೂ ಹೋರಾಟ ಮಾಡೋಣ. ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ಬೇರೆ ಬೇರೆ ಪಕ್ಷ, ಚುನಾವಣೆ ಆದ ತಕ್ಷಣ ನಮ್ಮ ಎಲ್ಲರೂ ಕೂಡ ಪಕ್ಷವನ್ನು ಮರೆತು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋಣ ಅಂತ ಹೇಳ್ತಾ, ನೀವೇನು ನನ್ನಲ್ಲಿ ನಿರೀಕ್ಷೆ ಮಾಡಿದ್ರಿ ಆ ನಿರೀಕ್ಷೆಯಂತೆ ನಾನೊಬ್ಬ ಶಾಸಕನಾಗಿ ಸದ್ಯಕ್ಕೆ ನಾನೊಬ್ಬ ಶಾಸಕನಾಗಿ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರಿಗೂ ನನ್ನ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಂಥ ನಿಮ್ಮ ಎಲ್ಲ ಅಭಿಮಾನಿಗೂ ಕೂಡ ಅತ್ಯಂತ ಅನಂತ 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 ಧನ್ಯವಾದಗಳು. ಥ್ಯಾಂಕ್ ಯು. ಬರದ ನಾಡು ಎಂದೇ ಹೆಸರು ಪಡೆದಿದ್ದಂಥ ಚಳ್ಳಕೆರೆಗೆ ಇವತ್ತು ಭಗೀರಥನಾಗಿ ಚಳ್ಳಕೆರೆನ ಎಲ್ಲ ಕಡೆ ನೀರಾವರಿ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ರಘುಮೂರ್ತಣ್ಣರಿಗೆ ಸಲ್ಲುತ್ತೆ. ಯಾಕಂದ್ರೆ ಒಂದು 5 ವರ್ಷ 8 ವರ್ಷದ ಕೆಳಗೆ 2 ಲಕ್ಷ 3 ಲಕ್ಷ ರೂಪಾಯಿ ಜಮೀನು ಕೇಳಲಿದ್ದಂಥ ಚಳ್ಳಕೆರೆಯಲ್ಲಿ ಇವತ್ತು ಯಾವ ಭಾಗದಲ್ಲಿ ಕೇಳಿದ್ರು
25 ಲಕ್ಷ 30 ಲಕ್ಷ ರೂಪಾಯಿ ಎಕರೆ ಆಗಿದೆ ಅಂದ್ರೆ ಅದ್ರ ಕೀರ್ತಿ ಸಲ್ಲದು ನಮ್ಮ ರಘುಮೂರ್ತಣ್ಣನಿಗೆ. ಯಾಕಂದ್ರೆ ಅವಿರತವಾಗಿ ಒಂದು ಫೈಲ್ ಹಿಡ್ಕೊಂಡ್ರೆ ಅದನ್ನ SDA FDA ಇಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ತಗೊಂಡೋಗಿ ಅದನ್ನ ಆರ್ಡರ್ ಮಾಡಿಸೋವರೆಗೂ ಬಿಡದಂಗೆ ಕೆಲಸ ಮಾಡ್ತಿರ್ತಕ್ಕಂಥ ಅವ್ರ ವೈಖರಿನ ನಾನು ವಿಧಾನಸೌಧದಲ್ಲಿ ನೋಡಿದ್ದೀನಿ. ಇವತ್ತು ನಮ್ಮ ಚಳ್ಳಕೆರೆನ ಸಾಂಸ್ಕೃತಿಕ ನಗರಿ ಮೈಸೂರು ರೀತಿ ಚಳ್ಳಕೆರೆ ನಗರಕ್ಕೆ ಹೋದ್ರೆ ಮೈಸೂರು ಸಿಟಿ ಒಳಗಡೆ ಹೋದಂಗಾಗತ್ತೆ. ಎಡಗಡೆ ಬಲಗಡೆ ಅಷ್ಟೇ ವಿಭಿನ್ನವಾಗಿ ಎಲ್ಲರ ಭವನಗಳನ್ನ ಆಫೀಸ್ಗಳನ್ನ ಸಾಂಸ್ಕೃತಿಕ ನಾಡಿನ ರೀತಿ ಕಟ್ಟಿಸಿರ್ತಕ್ಕಂಥ ಕೀರ್ತಿ ಕೂಡ ನಮ್ಮ ರಘುಮೂರ್ತಣ್ಣನವರು ಸಲ್ಲುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಕಾಲೇಜುಗಳನ್ನ ಕೂಡ ಕಟ್ಟಿಸಿದ್ದಾರೆ. ಸಮಗ್ರ ನಮ್ಮ ಚಳ್ಳಕೆರೆ ಅಭಿವೃದ್ಧಿ ಮಾಡಿರ್ತಕ್ಕಂಥ ನಮ್ಮ ರಘುಮೂರ್ತಣ್ಣನಿಗೆ ಆ ದೇವರು ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯ ಕೊಡ್ಲಿ. ಈ ನೆಕ್ಸ್ಟ್ ಬರ್ತಕ್ಕಂಥ ಮಂತ್ರಿಮಂಡಲದಲ್ಲಿ ನಮ್ಮ ರಘುಮೂರ್ತಣ್ಣನವರು ನೀರಾವರಿ ಸಚಿವರಾಗಿ, ಸಣ್ಣ ನೀರಾವರಿ ಸಚಿವರಾಗಿ ಈ ಜಿಲ್ಲೆಯ ಎಲ್ಲ ಭಾಗಗಳಿಗೂ ರೈತರ ಜೀವನನ ಹಸನು ಮಾಡ್ತಕ್ಕಂಥ ಶಕ್ತಿ ಆ ದೇವರಲ್ಲಿ ಕೊಡ್ಲಿ ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ. ಮತ್ತೊಮ್ಮೆ ನಮ್ಮ ರಘುಮೂರ್ತಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶೇಷವಾಗಿ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಸಿರಿಗೆರೆ ತಿಪ್ಪೇಶ್, ಉಪಾಧ್ಯಕ್ಷರಾದ ಎನ್ ಬಾಬು, ಚಲನಚಿತ್ರ ನಿರ್ದೇಶಕರು AR ಸಾಯಿರಾಮ್, ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾದ ರಘು, ದ್ರಾಕ್ಷಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಯೋಗೇಶ್ ಬಾಬು, ಸಮಾಜದ ಮುಖಂಡರಾದ ಕಾಂತರಾಜು, ಗೋಪಾಲ್ ಸ್ವಾಮಿ ನಾಯಕ್, ಅಹೋಬಲ ಮೋಟರ್ಸ್ ಅರುಣ್, ದರ್ಶನ್, ವಕೀಲರಾದ ಅಶೋಕ್ ಬಳಗಟ್ಟ, ಅಹೋಬಲಪತಿ ನಾಯಕ ಮಂಜುನಾಥ್ ಸ್ವಾಮಿ, ಪ್ರೊಫೆಸರ್ ಸುಧಾಕರ್, ಪ್ರೊಫೆಸರ್ ಗುಡ್ಡೇಶ್ವರಪ್ಪ, ಬಸವರಾಜ್ ಕೋಣನೂರು, ಸಿರಿಗೆರೆ ರಾಗ, ಸಿರಿಗೆರೆ ಹರ್ಷ, ಆನಂದ್ ಬೆಂಗಳೂರು ಹಾಗೂ JCB ರಘು ಧರ್ಮಪುರ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನ್ಯ ಶಾಸಕರಿಗೆ ಶುಭ ಹಾರೈಸಿದರು. ಬಲಗಡೆಯಿಂದ ಬರಬೇಕು, ಎಡಗಡೆಯಿಂದ ಆದಂತ ಗೋಪಾಲ್ ಸ್ವಾಮಿ ಅವರು ಸನ್ಮಾನ ಮಾಡ್ತಿದ್ದಾರೆ. ಅವಕಾಶ ಕೊಡ್ರಿ, ಹಿಂಗೆ ತಪ್ಪಾಡ್ಬೇಡ್ರಿ. ಅಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಅವಕಾಶ ಕೊಡ್ರಿ. ದಯವಿಟ್ಟು ಆ ಕಡೆಯಿಂದ ಬರೋದು ನಿಲ್ಲಿಸ್ರಿ. ಕಾರ್ತಿಕ್ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಹಾಗೂ ಜನರ ನಾಡಿಮಿಡಿತವನ್ನು ಅರಿತಂಥವರು ಟಿ ರಘುಮೂರ್ತಿಯವರು. ಇದು 4ನೇ ಸಾರಿ ಶಾಸಕರಾಗಿ ಚಳ್ಳಕೆರೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಯ ರೂವಾರಿಗಳಾಗಿ, DCC ಬ್ಯಾಂಕ್ ಅಧ್ಯಕ್ಷರಾಗಿ ಮತ್ತು ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮತ್ತು ಚಳ್ಳಕೆರೆ ಸೇರಿದಂತೆ ಅನೇಕ ಜನರ ನಾಡಿಮಿಡಿತವನ್ನು ಅರ್ಥಕ್ಕಂಥವರು. ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥ ಈ ದಿನದಲ್ಲಿ ಭಾಗವಹಿಸಿದ್ದು ತುಂಬ ಸಂತೋಷ ಅನ್ನಿಸ್ತಾ ಇದೆ. ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಅಂತೇಳಿ ಮಹರ್ಷಿ ವಾಲ್ಮೀಕಿಯವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ಅವರಿಗೆ ಒಂದು ಅಧಿಕಾರ ಯೋಗವೂ ಕೂಡ ಈ ಸರಿ ಸರ್ಕಾರದಲ್ಲಿ ಒಂದು ಉತ್ತಮವಾದ ಖಾತೆಯನ್ನು ನೀಡುವ ಮೂಲಕ ಸಚಿವ ಸ್ಥಾನವನ್ನು ನೀಡಬೇಕಂತೇಳಿ ಈ ಮೂಲಕ ಸಮಸ್ತ ಮಹರ್ಷಿ ವಾಲ್ಮೀಕಿ ಮತ್ತು ಸಮಸ್ತ ವಾಲ್ಮೀಕಿ ಸಮುದಾಯದ ಪರವಾಗಿ ನಾನು ಆಗ್ರಹಿಸುತ್ತೇನೆ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಮುಖ ಉಸ್ತುವಾರಿಯಾಗಿರುವ ಶಾಸಕ ಟಿ ರಘುಮೂರ್ತಿ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಸಲ್ಲಿಸುತ್ತಿರುವ ಸೇವೆ ಶ್ಲಾಘನೀಯವಾಗಿದೆ ಎಂದು ಹಲವು ಮುಖಂಡರು ಅಭಿಪ್ರಾಯಪಟ್ಟರು. ಈ ಬಾರಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಅವಕಾಶ ಕಲ್ಪಿಸಬೇಕು ಎಂಬುದು ಅಪಾರ ಅಭಿಮಾನಿಗಳ ಆಶಯವಾಗಿದೆ. ಜನಸಾಮಾನ್ಯರೊಂದಿಗೆ ಆತ್ಮೀಯ ಸಂಪರ್ಕ ಹೊಂದಿರುವ ಶಾಸಕ ರಘುಮೂರ್ತಿ ಅವರು ಮುಂದಿನ ದಿನಗಳಲ್ಲಿಯೂ ಜನಸೇವೆ ಮೂಲಕ ಮತ್ತಷ್ಟು ಎತ್ತರಕ್ಕೇರಲಿ ಎಂದು ಅಭಿಮಾನಿಗಳು ಹಾರೈಸಿದರು. ದಯವಿಟ್ಟು ಬೇಗ ಹೋಗಬೇಕು, ಜನ ತುಂಬಾ ಇದೆ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ.
ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆರೋಗ್ಯ ಇಲಾಖೆಯಿಂದ